ಸರ್ ನಮ್ಮ ಹೆಸರು ವಿಜಯ್ ಅನ್ಬಿಟ್ಟು. ಸರ್ ನಾವು ಸುಮಾರು ಒಂದು 5-6 ವರ್ಷದಿಂದ ಡಿ.ಕೆ. ಸಾಹೇಬ್ರು ಸಿಎಂ ಆಗ್ಬೇಕಂತ ನಾವು ಸಾಹೇಬ್ರು ಯಾವಾಗ ಪಕ್ಷಕ್ಕೋಸ್ಕರ ದುಡಿದ್ಬಿಟ್ಟು ಜೈಲಿಗೆ ಹೋಗಿದ್ರು ಆವಾಗ ನಾವು ಶಬ್ದ ಮಾಡಿದ್ರಿ. ಸಾಹೇಬ್ರು ಡಿ ಸಿ ಎಂ ಆದಾಗೂ ನಮ್ಗೆ ಇಷ್ಟ ಇರ್ಲಿಲ್ಲ, ಸಿಎಂ ಆಗ್ಲೇಬೇಕಂತ ನಾವು ಅಮ್ಮನವ್ರಿಗೆ ಅರಕೆ ಕಟ್ಕೊಂಡಿದ್ರಿ. ಸಾಹೇಬ್ರು ಸಿಎಂ ಆದ್ರೆ ಒಂದು 10,000 ಜನಕ್ಕೆ ಬಿರಿಯಾನಿ ಊಟ ಹಾಕ್ತಾರೆ ಅಂತ ಅರ್ಕೆ. ಆ ಅಮ್ಮನವರು ನಮ್ಗೆ ನಮ್ಮ ಆಸೆನ ಈಡೇರ್ತದೆ. ಅದಕ್ಕೆ ಅರ್ಕೆನ ಅವತ್ತು ಯಾವ ದೇವರಿಗೆ ಅರ್ಕೆ ಇರ್ತದೆ? ಸಲಾಪುರಮ್ಮಗೆ. ಓಕೆ. ಈಗ ಹೇಗನ್ನಿಸಿದೆ ಜನಗಳ ಪ್ರತಿಕ್ರಿಯೆ? ಮತ್ತೆ ಜಿಲ್ಲಾ ಸಾಹೇಬರು ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಪ್ರಮಾಣ ವಚನ ಮಾಡ್ತಿದ್ದಾರೆ. ಸರ ಸಾಹೇಬರು ಪ್ರಮಾಣ ವಚನಕ್ಕೆ ನಾವು ವಿಧಾನಸೌಧ ಮುಂದೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರಿ. ಹಾಗೆಲ್ಲಾ ಜನನು ಕರ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ರಿ, ಆದ್ರೆ ಆಗ್ಲಿಲ್ಲ. ಅದಕ್ಕೆ LED ಪರದೆ ಇಲ್ಲೇ ಹಾಕಿ ಜನಕ್ಕೆ ಇಲ್ಲೇ ವೀಕ್ಷಣೆ ಮಾಡ್ಲಿ ಅಂತ ವ್ಯವಸ್ಥೆ ಮಾಡಿದ್ರಿ. ಡಿ.ಕೆ. ಸಾಹೇಬರು ಇನ್ನೂ ನಮ್ಮ ರಾಜ್ಯಕ್ಕೆಲ್ಲ ದೇಶಕ್ಕೆ ಸೀಮಿತವಾಗ್ಬೇಕು. ಯಾಕೆಂದ್ರೆ ಎಲ್ಲೇ ಕಾಂಗ್ರೆಸ್ ಏನೇ ಪ್ರಾಬ್ಲಮ್ ಆದ್ರೂ ಡಿ.ಕೆ. ಶಿವಕುಮಾರ್ ಹೆಸರು ಬರೋದು ಹೈಕಮಾಂಡ್ ಅವ್ರಿಗೆ. ಆದ್ರಿಂದ ಸಿಎಂ ಸ್ಥಾನ ಸ್ವಲ್ಪ ಲೇಟ್ ಆದ್ರೂ ಕೊಟ್ಟಿದ್ದಾರೆ, ಇನ್ನು ಉನ್ನತ ಸ್ಥಾನಕ್ಕೆ ಇರ್ಬೇಕು ನಮ್ಮ ಸಾಹೇಬ್. ಏನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದತ್ತುಪುತ್ರ ಅಂತ ಅನಿಸ್ತಾರ ಡಿ.ಕೆ. ಶಿವಕುಮಾರ್? ಕಾಂಗ್ರೆಸ್ ಪಕ್ಷದ ದತ್ತುಪುತ್ರನೇ. ಸೋನಿಯಾ ಮೇಡಮ್ ಅವರ ಆಶೀರ್ವಾದದಿಂದ ಅವರಾಗಿದ್ದಾರೆ. ಆದ್ರೆ ಸಾಹೇಬರು ನಾವು 10 ವರ್ಷದಿಂದ ಸಾಹೇಬ್ರಿಗೆ ಒಡನಾಡಿ ಆಗಿದ್ರೆ 100 ವರ್ಷಗಾಕಷ್ಟು ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ ಸಾಹೇಬರು. ನಮ್ಗೆ ಅದೇ ಖುಷಿ ಇದೆ, ಸಾಕು ನಮ್ಗೆ. ಸರ್, ಶಿಡ್ಲಘಟ್ಟ ಜನತೆಗೆ ಅವ್ರ ಕಡೆಯಿಂದ ಯಾವ ರೀತಿ ಆಡಳಿತ ಬೇಕು ಅಂತ ನೀವು ಬಯಸ್ತೀರಿ? ಸರ್, ಸಾಹೇಬ್ರು ಡಿ.ಕೆ. ಸಾಹೇಬ್ರು ಈಗ 224 ಕ್ಷೇತ್ರಗಳಲ್ಲಿ ನೀವು ಕನಕಪುರಕ್ಕೆ ಹೋಗಿ ನೋಡಿ, ಒಂದು ಮಾದರಿ ಕ್ಷೇತ್ರ ಆಗಿದೆ. ನಮ್ಮ ಕೇಂದ್ರದಿಂದನೇ ಅವಾರ್ಡ್ ಬಂದಿದೆ ಆ ಕ್ಷೇತ್ರಕ್ಕೆ. ನಮ್ಗೆ ಈ 224 ಕ್ಷೇತ್ರನೂ ಆ ತರ ಮಾದರಿ ಆಗುತ್ತೆ ಅಂತ ನಮ್ಗೆ ಆಸೆ ಇದೆ ಸರ್. ಶಿಡ್ಲಘಟ್ಟ ಕ್ಷೇತ್ರದ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ? ಶಿಡ್ಲಘಟ್ಟ ಕ್ಷೇತ್ರ ಅಭಿವೃದ್ಧಿ ಆಗ್ಬೇಕು ಸರ್, ಜಾಸ್ತಿ ಅಭಿವೃದ್ಧಿ ಆಗ್ಬೇಕು. ಈಗ ಏನ್ ನಿರೀಕ್ಷೆ ಮಾಡ್ತೀವಿ ಸರ್? ಹೈಟೆಕ್ ಮಾರ್ಕೆಟ್ ಮಾಡಿದ್ದಾರೆ, ಹೈಟೆಕ್ ಮಾರ್ಕೆಟ್ ಇಲ್ಲ. ಯಾವ್ದಾದ್ರು ಫ್ಯಾಕ್ಟ್ರೀಸ್ ಬರ್ಬೇಕು, ಉದ್ಯೋಗ ಇಲ್ಲ ಸರ್. ಉದ್ಯೋಗ ನಮ್ಮ ಏರ್ಪೋರ್ಟ್ಗೆ ಹೋಗ್ತಾರೆ, ಮತ್ತೆ ದೇವನಹಳ್ಳಿ ಹತ್ರ ಫಾಕ್ಸ್ಕಾನ್ ಕಂಪ್ನಿಗೆ ಹೋಗ್ತಾರೆ. ಆ ತರ ಕಂಪನಿ ನಮ್ಮ ತಾಲೂಕಲ್ಲಿ ಯಾವ್ದಾರ ಒಂದು ಮಾಡ್ಲೇಬೇಕು. ಡಿ.ಕೆ. ಸಾಹೇಬ್ರು ಮನ್ಸು ಮಾಡಿ ಇಲ್ಲಿ ಕಾಂಗ್ರೆಸ್ MLA ಇದ್ರು, JDS MLA ಅವ್ರಿಗೆ ಏನೋ ಒಂದು ಸೂಚನೆ ಕೊಟ್ಟು ಫ್ಯಾಕ್ಟ್ರಿ ಮಾಡ್ಬೇಕಂತ ನಮ್ಮ ಆಗ್ರಹ ಇದೆ. ಇದರ ಒಂದು ಭಾಗವಾಗಿ ನೀವು ಡಿ.ಕೆ. ಸಾಹೇಬ್ರ ಹತ್ರ ಈ ತರದ ಒಂದು ಪ್ರಸ್ತಾವನೆ ಏನಾದ್ರು ಇಡ್ತೀರಾ? ಈಗ ಇಡ್ತೀವಿ, ನೆಕ್ಸ್ಟ್ ಇಡ್ತೀವಿ ನಾವು. ಯಾಕೆಂದ್ರೆ ಇಷ್ಟ ದಿನ ಅವರು ಸಿಎಂ ಆಗಿದ್ರೆ, ಈಗ ಸಿಎಂ ಆಗಿದ್ರೆ ಇರ್ತೀವಿ ನಾವು. ಯಾವ್ದಾನ ಒಂದು ಎಲ್ಲ ಯಾವ್ದಾನ ಒಂದು ಗಾರ್ಮೆಂಟ್ಸ್ ಆಗ್ಲಿ, ಉದ್ಯೋಗ ಸೃಷ್ಟಿ ಮಾಡ್ಬೇಕು ನಮ್ಮ ತಾಲೂಕಿನಲ್ಲಿ. ನಮ್ಮ ತಾಲೂಕಿನಿಂದ ಎಲ್ಲಾರು ಹೊರಗಡೆ ಹೋಗ್ತಾ ಇದಾರೆ. ಯಾವ್ದೋ ಒಂದು ಗಾರ್ಮೆಂಟ್ಸ್ ಚಿಕ್ಕಬಳ್ಳಾಪುರಕ್ಕೆ ಹೋಗ್ತಾರೆ ಗಾರ್ಮೆಂಟ್ಸ್. ನಮ್ಮ ತಾಲೂಕಲ್ಲಿ ಯಾವ್ದಾನ ಉದ್ಯೋಗ ಒಂದು 10,000 ಜನಕ್ಕೆ ಉದ್ಯೋಗ ಸೃಷ್ಟಿ ಮಾಡೋ ರೀತಿ ಮಾಡ್ಬೇಕು, ಮಾಡ್ತೀವಿ. ಸರ್, ಈ ತರದ ಒಂದು ವಿಶೇಷ ಊಟದ ಸಂದರ್ಭದಲ್ಲಿ ಕಾಂಗ್ರೆಸ್ ಲೀಡರ್ಗಳು ಮತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ಯಾರೆಲ್ಲ ಭಾಗಿಯಾಗಿದ್ರು? ಸರ್, ಎಲ್ಲಾ ಭಾಗಿಯಾಗಿದ್ರು. ನಾವು ಯಾವ್ದು ಲೀಡ್ರು ಅಂತ ನಾವು ಯಾವ ಬೇರೆ ಹೋಗಿಲ್ಲ, ಎಲ್ಲಾರನ್ನೂ ಹೋಗಿದ್ದೀವಿ. ಎಲ್ಲಾರು ಸ್ಪಂದನೆ, ಉತ್ತಮ ಸ್ಪಂದನೆ ಸಿಕ್ಕಿದೆ. ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಎಲ್ಲ ತುಂಬಾ ಖುಷಿಯಾಗಿ ಊಟ ಮಾಡ್ತಾ ಇದಾರೆ. ಅವ್ರ ಖುಷಿನೇ ನಮ್ ಡಿ.ಕೆ. ಸಾಹೇಬ್ರ ಆಶೀರ್ವಾದ. ಡಿ.ಕೆ. ಸಾಹೇಬ್ರಿಗೆ ಆಶೀರ್ವಾದ ಆಗುತ್ತೆ. ಎಷ್ಟು ಚಿಕನ್ ಹಾಕಿದಿರಿ ಸರ್? 1,250 kg ಚಿಕನ್ ಹಾಕಿದ್ರಿ. ಒಂದು 10,000 ಜನ ಊಟ ಮಾಡೋಷ್ಟು ವ್ಯವಸ್ಥೆ ಮಾಡಿದ್ರಿ. ಆಗೋದು ಮತ್ತೆ ನಾವು ವ್ಯವಸ್ಥೆ ಮಾಡ್ತೀವಿ. ಪ್ರಮಾಣ ವಚನ ಸ್ವೀಕರಿಸಿ ಇದಾದ್ಮೇಲೆ 1 hour 2 hour ನಾವು ಇಡ್ತೀವಿ. ಒಂದು 10,000 ರಿಂದ 12,000 ಲಾಡು ಮಾಡಿಸಿದ್ರಿ. ತಿರುಪತಿ ಮಾದರಿಯಲ್ಲಿ ಮಾಡಿಸಿದ್ವಿ ಲಾಡುನ. ಆದ್ರಿಂದ ಜನ ತಿನ್ಲಿ, ಜನ ಆಶೀರ್ವಾದ ಮಾಡಿದ್ರೆ ಡಿ.ಕೆ. ಸಾಹೇಬ್ರಿಂದ ಉನ್ನತ ಸ್ಥಾನಕ್ಕೆ. ಎಷ್ಟು ಜನ ತಿನ್ನುವ ನಿರೀಕ್ಷೆ ಇದೆ? 10,000 ಜನ ಮೇಲೆ ಹೋಗ್ಬೇಕು. ನಾವು ಎಷ್ಟನ್ನಾಗ್ಲಿ ನಾವು ಊಟ. ಈಗಾಗಲೇ ಎಷ್ಟು ಜನ ತಿಂದಿದ್ದಾರೆ ಸರ್? 7,000 ಜನ ಆಗಿದೆ ಆಲ್ರೆಡಿ. ಟೋಟಲ್ ಆಗಿ 22 ಪಾತ್ರೆ ಕ್ಲೋಸ್ ಆಗಿದೆ. ಈಗ 22 ಪಾತ್ರೆ ಕ್ಲೋಸ್ ಆಗಿದೆ. ಒಂದು 7,000 ಜನ ತಿಂದಿದ್ದಾರೆ. ಆದ್ರೆ ಜನ 2 ಸರಿ ತಗೊಂಡಿರ್ಬೇಕಾದ್ರೆ ವೇಸ್ಟ್ ಮಾಡ್ಕೊಡ್ತು. ದಯವಿಟ್ಟು ಯಾರೇ ಆಗ್ಲಿ ವೇಸ್ಟ್ ಮಾಡ್ಕೊಡ್ದು. ಅನ್ನೋದು ಬೆಲೆ ಗೊತ್ತಿಲ್ಲ ಅವ್ರಿಗೆ. ತಗೊಂಡು ವೇಸ್ಟ್ ಮಾಡ್ತಾರೆ. ವೇಸ್ಟ್ ಮಾಡಿದ್ವಿ. ತಮ್ಮ ಹೆಸರು, ತಾವು ಏನಾಗಿದ್ದಾರೆ ಕಾಂಗ್ರೆಸ್? ವಿಜಯ್, ಕಾಂಗ್ರೆಸ್ ಉಪಾಧ್ಯಕ್ಷರು. ಕಾಂಗ್ರೆಸ್ ತಾಲೂಕಾ ಡಿಸ್ಟಿಕ್ ಯಾವ?